program sponsored by Diago Finance. ಮತ್ತೆ ಏರುತ್ತಿದೆ ಬಂಗಾರದ ದರ. ಈಗ ಖರೀದಿಸಬಹುದೇ? ಗೋಲ್ಡ್ ಪ್ರೈಸ್ ರೈಸ್ ಅಗೇನ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಥ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ಪ್ರತಿ 1 ಗ್ರಾಮ್ ಬಂಗಾರದ ದರ 18,000 ರೂಪಾಯಿಗೆ ಮುಟ್ಟಿತ್ತು. ಜನ ಕಂಗಾಲಾಗಿದ್ದರು. ಆದರೆ ಬಳಿಕ 14,000 ರೂಪಾಯಿಗೆ ಇಳಿದಿತ್ತು. ಖರೀದಿದಾರರು ಇನ್ನೂ ಕೆಳಕ್ಕೆ ಇಳಿದಿದೆ ಎಂದು ಆಸೆ ಪಟ್ಟಿದ್ದರು. ಆದರೆ ಈಗ ಟ್ರೆಂಡ್ ರಿವರ್ಸ್ ಆಗಿದೆ. ಚಿನ್ನದ ದರ ಮತ್ತೆ ಏರ್ತಾ ಇದೆ. ಫೆಬ್ರವರಿ 4ಕ್ಕೆ 24 ಕ್ಯಾರೆಟ್ ಬಂಗಾರ ದರ 16,053 ರೂಪಾಯಿಗೆ ಏರಿಕೆ ಆಗಿದೆ. ಆಭರಣ ಚಿನ್ನ ಅಥವಾ 22 ಕ್ಯಾರೆಟ್ ಚಿನ್ನದ ದರ ಕೂಡ 14,715 ರೂಪಾಯಿಗೆ ಜಿಗಿದಿದೆ. ಆದ್ದರಿಂದ ಮತ್ತೆ ಏರುಮುಖ ಆಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈಗ ಬಂಗಾರ ಖರೀದಿಸಬಹುದೇ ಎಂಬ ಪ್ರಶ್ನೆ ಉಂಟಾಗಿದೆ. ಈ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೋಡೋಣ. 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರದ ಏರಿಳಿತ ಕಳೆದ ಒಂದು ವಾರದಲ್ಲಿ ಹೇಗಿತ್ತು ಎಂಬುದನ್ನು ನೋಡಿ. ಫೆಬ್ರವರಿ 4 16,053 ರೂಪಾಯಿ, ಫೆಬ್ರವರಿ 3ಕ್ಕೆ 15,393 ರೂಪಾಯಿ, ಫೆಬ್ರವರಿ 2 15,317, ಫೆಬ್ರವರಿ 1 16,058, ಜನವರಿ 31 16,058 ಸೇಮ್ ಇತ್ತು. ಜನವರಿ 30ಕ್ಕೆ 16,920, ಜನವರಿ 29ಕ್ಕೆ 17,885 ರೂಪಾಯಿ ಇತ್ತು. ನೋಡಿ ಯಾವ ರೀತಿಯಲ್ಲಿ ಏರಿಳಿತ ಆಗಿತ್ತು ಅಂತ ಗಮನಿಸಿ. ಭಾರತದ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ ಬಂಗಾರದ ಮತ್ತು ಬೆಳ್ಳಿಯ ದರ ಮತ್ತೆ ಏರುಗತಿಯಲ್ಲಿದೆ. ಇದಕ್ಕೆ ಮುಖ್ಯವಾದ ಕಾರಣ ಜಾಗತಿಕ ಮಟ್ಟದಲ್ಲಿ ತಲ್ಲಣಗಳು ಇನ್ನೂ ನಿಲ್ಲದೇ ಇರುವಂಥದ್ದು. ಅಮೆರಿಕ ಇರಾನ್ ಸಮರ ಪರಿಸ್ಥಿತಿ, ರಷ್ಯಾ ಉಕ್ರೇನ್ ಸಂಘರ್ಷ, ಅಮೆರಿಕ ಚೀನಾ ಟ್ರೇಡ್ ಬಿಕ್ಕಟ್ಟು, ಅಮೆರಿಕದ ಟ್ಯಾರಿಫ್ ಸಂಘರ್ಷ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳಿಂದ ಬಂಗಾರದ ಖರೀದಿ ಹೆಚ್ಚಳ ಆಗ್ತಾ ಇರುವಂಥದ್ದು ಸಾಕಷ್ಟು ಪ್ರಭಾವ ಬೀರಿದ್ದು ಬಂಗಾರ ಬೆಳ್ಳಿಯ ದರಗಳು ಏರ್ತಾನೇ ಇದೆ. ಭಾರತ ಮತ್ತು ಅಮೆರಿಕ ನಡುವಣ ವ್ಯಾಪಾರ ಒಪ್ಪಂದ ಏನೋ ಅಂತಿಮ ಆಗಿದೆ. ಭಾರತದ ವಿರುದ್ಧದ ಟ್ಯಾರಿಫನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 50%ದಿಂದ 18%ಗೆ ಇಳಿಸಿದ್ದಾರೆ. ಹೀಗಿದ್ದರೂ ಜಾಗತಿಕ ಸಂಘರ್ಷಗಳು ಇನ್ನೂ ನಿಂತಿಲ್ಲ ಅನ್ನೋದನ್ನು ಇಲ್ಲಿ ಮರಿಬಾರ್ದು. ಜಿಯೋಪೊಲಿಟಿಕಲ್ ಉದ್ವಿಗ್ನತೆ ಹೆಚ್ಚಿದೆ. ಇದರ ಪರಿಣಾಮ ಬಂಗಾರ ದರ ಮತ್ತೆ ಏರ್ತಾ ಇದೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಟ್ರೇಡ್ ಡೀಲ್ಗಳು ಸುಗಮವಾದಾಗ, ಜಿಯೋಪೊಲಿಟಿಕಲ್ ಟೆನ್ಷನ್ಗಳು ಕಡಿಮೆ ಆದಾಗ ಮತ್ತು ಸೇಫ್ ಹೆವನ್ ಆಗಿರುವ ಲೋಹಗಳಿಗೆ ಬೇಡಿಕೆ ಕಡಿಮೆ ಆದಾಗ ಬಂಗಾರ ದರದಲ್ಲಿ ಕೂಡ ಬೆಳ್ಳಿಯ ದರ ಕೂಡ ಇಳಿಕೆ ಆಗ್ತದೆ. ಆದರೆ ಭಾರತ ಅಮೆರಿಕ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಗಿದ್ದರೂ ಅಂತಾರಾಷ್ಟ್ರೀಯ ತಲ್ಲಣಗಳು ಕಡಿಮೆ ಆಗಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಗಾರ ದರವನ್ನು ಪ್ರತಿ ಔನ್ಸ್ ಲೆಕ್ಕದಲ್ಲಿ ಅಳಿತಾರೆ. 1 ಔನ್ಸ್ ಅಂದರೆ 28 ಗ್ರಾಮ್. ಈಗ $5,000 ಮಟ್ಟದಲ್ಲಿದೆ ಪ್ರತಿ ಔನ್ಸಿಗೆ. JP ಮೋರ್ಗಾನ್ ಸಂಸ್ಥೆ ನೀವು ಕೇಳಿರ್ಬೋದು. ಇದರ ಪ್ರಕಾರ ಬಂಗಾರ ದರ ಪ್ರತಿ ಔನ್ಸಿಗೆ $6,300ಗೆ ಏರಿಕೆ ಆದಿತು. 5ರಿಂದ 6,300 ಅಂದರೆ ದೊಡ್ಡ ಜಂಪ್ ಆಗ್ಬೋದು ಅಂತ ಹೇಳ್ತಾ ಇದೆ. UBS ಪ್ರಕಾರ $6,200, ಡ್ಯೂಯಿಶ್ ಬ್ಯಾಂಕ್ ಪ್ರಕಾರ $6,000, ಸೊಸೈಟಿ ಜನರಲಿ ಪ್ರಕಾರ $6,000ಗೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. JP ಮೋರ್ಗನ್ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ಗಳಿಂದಲೇ 800 ಟನ್ ಬಂಗಾರಕ್ಕೆ ಬೇಡಿಕೆ ಇದೆಯಂತೆ. ಇನ್ನು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ಗಳು 2025ರಲ್ಲಿ 863 ಟನ್ ಬಂಗಾರವನ್ನು ಕರೆಸಿದೆ. 2024ರಲ್ಲಿ 1,045 ಟನ್, 2023ರಲ್ಲಿ ಮತ್ತೆ 1,082 ಟನ್, 2022ರಲ್ಲಿ 1,037 ಟನ್ ಬಂಗಾರವನ್ನು ಕರೆಸಿದೆ. ಪ್ರತಿ ವರ್ಷ 1,000 ಟನ್ ಲೆಕ್ಕದಲ್ಲಿ 2025ರಲ್ಲಿ ಕನಿಷ್ಠ 22 ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಬಂಗಾರದ ಸಂಗ್ರಹವನ್ನು ಹೆಚ್ಚಿಸಿದೆ. ನ್ಯಾಷನಲ್ ಬ್ಯಾಂಕ್ ಆಫ್ ಪೋಲೆಂಡ್ 102 ಟನ್ ಚಿನ್ನವನ್ನು ಖರೀದಿಸಿತ್ತು. ಅದರ ಹೋಲ್ಡಿಂಗ್ಸ್ 550 ಟನ್ನಿಗೆ ಏರಿಕೆ ಆಗಿದೆ. ಇನ್ನು ಕಜಕಿಸ್ತಾನ 52 ಟನ್, ಬ್ರೆಜಿಲ್ 53 ಟನ್, ಇದೆಲ್ಲ ಎಕ್ಸಾಂಪಲ್ಗಳು. ಹೀಗೆ ಒಟ್ಟು 20ಕ್ಕೂ ಹೆಚ್ಚು ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡಿರುವಂಥದ್ದು. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿಯ ETF ಹೂಡಿಕೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ. ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವ ವಿಧಾನ ಗಣನೀಯವಾಗಿ ವಿಕಾಸ ಆಗಿದೆ. ಬಂಗಾರವನ್ನು ಹಣದುಬ್ಬರದ ಎದುರು ಸಂಪತ್ತಿನ ರಕ್ಷಣೆಗಾಗಿ ಬಳಸ್ತಾರೆ. ಬೆಳ್ಳಿಗೆ ಉದ್ಯಮ ವಲಯದಲ್ಲಿ ಸಾಕಷ್ಟು ಬೇಡಿಕೆ ಇರುವುದರಿಂದ ಅದರ ದರ ಕೂಡ ಏರುಗತಿಯಲ್ಲಿದೆ. ಈಗ ಹೂಡಿಕೆಗೆ ಭೌತಿಕ ಬಂಗಾರ ಅಥವಾ ಫಿಸಿಕಲ್ ಗೋಲ್ಡನ್ನೇ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮೂಲಕ ಹೂಡಿಕೆಯನ್ನು ಮಾಡಬಹುದು. ಸೊ ಒಂದಷ್ಟು ವಿಚಾರಗಳನ್ನಲ್ಲಿ ತಿಳಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಡಿಯನ್ ಹೌಸ್ ಹೋಲ್ಡ್ಸ್ ಗೈಡ್
117 lakh crore ಇನ್ 2025 ಅಂತ ಹೇಳ್ತಾರೆ. ಅಂದರೆ ಭಾರತದ ಮನೆಗಳಲ್ಲಿ ಇರುವಂತಹ ಚಿನ್ನದ ಮೌಲ್ಯದ ಬೆಲೆ ಏರಿಕೆ ಎಷ್ಟು ಆಗಿದೆ 2025ರಲ್ಲಿ ಹೋದ ವರ್ಷ ಅಂದರೆ 117 ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿರುವಂಥದ್ದು. ಬಹಳ ಬಹಳ ಆಶ್ಚರ್ಯ ಆಗುವಂತಹ ಡೇಟಾ ಇದು. ಸೊ ಅಂದರೆ ಕಳೆದ 25 ವರ್ಷಗಳಲ್ಲಿ ಇವುಗಳ ಬೆಲೆ ಈ ಮಟ್ಟಕ್ಕೆ ಬಂದಿರುವಂಥದ್ದು. ವೈಂಡ್ಫುಲ್ ಇದು ಏನಕ್ಕೆ ಇಷ್ಟೊಂದು ಕಾರಣ ಅಂದರೆ ಅಷ್ಟೊಂದು ಸಂಗ್ರಹ ಭಾರತದಲ್ಲಿ ಇದೆ. ಸೊ ಆ ಕಾರಣಕ್ಕೋಸ್ಕರ ಚಿನ್ನದ ದರ ಏರಿಕೆ ಆಗ್ತಾ ಇರುವಂಥದ್ದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಂದಷ್ಟು ಬಂಗಾರ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಈ ಬಂಗಾರ ದೇವಸ್ಥಾನಗಳಲ್ಲೂ ಇರುತ್ತೆ, ದೇವಾಲಯಗಳಲ್ಲೂ ಇರುತ್ತೆ, ಮನೆಗಳಲ್ಲೂ ಕೂಡ ಇರುತ್ತೆ, ಬ್ಯಾಂಕ್ಗಳಲ್ಲೂ RBIನಲ್ಲೂ ಕೂಡ ಚಿನ್ನ ಇದೆ. ಸೊ ಇಂಡಿಯಾದ ಹೌಸ್ ಹೋಲ್ಡ್ ಗೋಲ್ಡ್ ಬಗ್ಗೆ ಮತ್ತಷ್ಟು ಹೇಳಿದ್ರೆ ಇದರ ಟೋಟಲ್ ವ್ಯಾಲ್ಯೂ $5 ಟ್ರಿಲಿಯನ್ ಕ್ರಾಸ್ ಮಾಡಿರುವಂಥದ್ದು. ಅಂದರೆ ಭಾರತದ GDP ಮೌಲ್ಯಕ್ಕಿಂತಲೂ ಜಾಸ್ತಿ ಅಂತ ಲೆಕ್ಕಾಚಾರ ನಡೀತಾ ಇದೆ. ಸೊ ಇದು ಭಾರತದಲ್ಲಿ ನಿಮ್ಗೆ ಗೊತ್ತು, ಚಿನ್ನ ಅಂದರೆ ಆಪದ್ಧನ ಅಂತ ಕರೀತಾರೆ. ಜೊತೆಗೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಕೂಡ ಆಗಿರುವಂಥದ್ದು. ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಖರೀದಿ ಮಾಡ್ತಾ ಇರುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದಷ್ಟು ಗೋಲ್ಡ್ ಇದೆ, ಆದರೆ ಭಾರತದ ಮನೆಗಳಲ್ಲಿ ಇರತಕ್ಕಂಥ ಗೋಲ್ಡ್ ಅತ್ಯಂತ ದೊಡ್ಡದು. ಸೊ ಮೋರ್ಗಾನ್ ಸ್ಟಾನ್ಲಿ ಇದರ ರಿಪೋರ್ಟ್ ಕಳೆದ ವರ್ಷ ಅಕ್ಟೋಬರ್ನಲ್ಲೊಂದು ಬಿಡುಗಡೆ ಮಾಡಿತ್ತು. ಸೊ ಆ ಒಂದು ಮೋರ್ಗಾನ್ ಸ್ಟಾನ್ಲಿಯ ವರದಿಯ ಪ್ರಕಾರ ಭಾರತದ ಮನೆಗಳಲ್ಲಿ ಇವಾಗ ಅಂದರೆ ಹೌಸ್ ಹೋಲ್ಡ್ ಅಂತ ಕರೀತಾರೆ. ಸೊ ಈ ಮನೆಗಳಲ್ಲಿ ಇರತಕ್ಕಂತಹ ಚಿನ್ನದ ಪ್ರಮಾಣ 34,600 ಟನ್ ಅಷ್ಟು ಗೋಲ್ಡ್ ಭಾರತದಲ್ಲಿರುವಂಥದ್ದು. ಈಗ 5,000 ಪರ್ ಔನ್ಸಿಗೆ ದರ ಇದೆ. ಬಟ್ ಕಳೆದ ಅಕ್ಟೋಬರ್ ಟೈಮಲ್ಲಿ ಈ ರಿಪೋರ್ಟ್ ಬರುವ ಟೈಮಲ್ಲಿ $4,550 ಪ್ರೈಸ್ ಇತ್ತು. ಅದು ಲೆಕ್ಕ ಹಾಕಿದರೆ ಅದರ ಟೋಟಲ್ ಮೌಲ್ಯ $5 ಟ್ರಿಲಿಯನ್, ಅಂದರೆ $5 ಲಕ್ಷ ಕೋಟಿ ಆಗುವಂಥದ್ದು. ಸೊ ಅಂದರೆ GDP, ನಮ್ಮ ದೇಶದ GDP ಅರೌಂಡ್ $4.1 ಟ್ರಿಲಿಯನ್ ಇದೆ. ಅದಕ್ಕಿಂತಲೂ ಜಾಸ್ತಿ ಭಾರತೀಯರು ಮನೆಯಲ್ಲಿ ಇಟ್ಟಿರುವಂತಹ ಚಿನ್ನದ ಮೌಲ್ಯ ಅಂತ ಈ ವರದಿ ಹೇಳಿರುವಂಥದ್ದು. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಇದನ್ನು ಹೇಳಿದೆ. ಭಾರತೀಯರ GDPಗಿಂತ ಜಾಸ್ತಿ ಅಲ್ಲಿ ಇರತಕ್ಕಂತಹ ಡೊಮೆಸ್ಟಿಕ್ ಗೋಲ್ಡ್ ವ್ಯಾಲ್ಯೂ ಇದೆ ಅನ್ನುವಂಥದ್ದು. ಮತ್ತೊಂದು ಏನಾಗುತ್ತೆ ಅಂದರೆ ಈ ಮನೆಗಳಲ್ಲಿ ಸಾಕಷ್ಟು ಗೋಲ್ಡಿನ ಒಂದು ಸಂಗ್ರಹ ಹೋಲ್ಡಿಂಗ್ಸ್ ಇರೋದ್ರಿಂದ ಗೋಲ್ಡ್ ಲೋನ್ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಅಂತ. ಯಾಕಂದರೆ ಬ್ಯಾಂಕ್ಗಳಿರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಈ ಸಹಕಾರ ವಲಯದ ಬ್ಯಾಂಕ್ಗಳಿರ್ಬೋದು, ಎಲ್ಲ ಕೂಡ ಬಂಗಾರವನ್ನು ಅಡಮಾನ ಇಟ್ಟು ಸಾಲ ತೆಗೆದುಕೊಂಡು ಅದನ್ನು ಬಳಸುವಂತಹ ಒಂದು ಇದು ಏನು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ ಭಾರತದಲ್ಲಿ. ಹಾಗಾಗಿ ಈ ಚಿನ್ನದ ಬೇರೆ ಬೇರೆ ರೀತಿಯ ಬಳಕೆ ಕೂಡ ಭಾರತದಲ್ಲಿ ಹೆಚ್ಚುತ್ತಾ ಇರುವಂಥದ್ದು ನಾವು ಗಮನಿಸಬಹುದು. ಹಾಗಾಗಿ ಚಿನ್ನ ಒಂದು ರೀತಿಯಲ್ಲಿ ಆಪದ್ಧನ ಆಗುತ್ತೆ. ಅದರ ದರ ಸಾಮಾನ್ಯವಾಗಿ ಹಿಸ್ಟೋರಿಕಲ್ ಡೇಟಾವನ್ನು ನೋಡಿದ್ರೆ ಅದು ಏರ್ತಾನೆ ಇದೆ. ಎಲ್ಲೊಂದು ಕಡೆ ತಾತ್ಕಾಲಿಕವಾಗಿ ಇಳಿದ್ರೂ ಕೂಡ ಮತ್ತೆ ಏರುತ್ತೆ. ಆದರೆ ಅದರ ಜೊತೆಗೆ ಚಿನ್ನವನ್ನು ಅಡಮಾನವಿಟ್ಟು ಲೋನನ್ನು ತೆಗೆದುಕೊಳ್ಳುವಂಥದ್ದು, ಆ ಲೋನನ್ನು ಪ್ರೊಡಕ್ಟಿವ್ ಆಗಿರುವಂತಹ ಚಟುವಟಿಕೆಗಳಿಗೆ ಬಳಸುವಂಥದ್ದು, ಈ ರೀತಿಯ ಒಂದು ಟ್ರೆಂಡ್ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬರ್ತಾ ಇದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.